ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಇವತ್ತಿನ ಸನಾತನ ಕಥನ ಅನ್ನೋದು ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಎಪಿಸೋಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬೇಸಿಕಲಿ ಯಾರು ನನ್ನ ಏಜ್ ಗ್ರೂಪ್ಗೆ ಸೇರಿರ್ತಾರೆ ಅಂಥವರಿಗೆ ಈ ಒಂದು ವಿಚಾರ ವೆರಿ ಫ್ಯಾಸಿನೇಟಿಂಗ್ ಅಂತ ಹೇಳ್ಬಹುದು. ಏನು ವಿಚಾರ ಅಂತಂದರೆ ದಿ ಲಾ ಆಫ್ ಅಟ್ರಾಕ್ಷನ್ ಆರ್ ದಿ ಲಾ ಆಫ್ ಮ್ಯಾನಿಫೆಸ್ಟೇಷನ್. ಯಾರಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಅಥವಾ ಇದನ್ನು ಈ ರೀತಿ ಹೇಳೋದ್ರಿಂದ ಅರ್ಥ ಆಗ್ತಾ ಇಲ್ಲ ಅಂಥವರಿಗೆ ತುಂಬ ಸಿಂಪಲ್ ಆಗಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ನಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಸಾಕಷ್ಟು ಡ್ರೀಮ್ಸ್ ಅನ್ನೋದಿರುತ್ತೆ, ಕನಸಿರುತ್ತೆ. ಅದನ್ನು ಸಾಕಾರಗೊಳಿಸ್ಕೊಳ್ಬೇಕು, ಆ ಡ್ರೀಮನ್ನು ನಮ್ಮ ರಿಯಾಲಿಟಿಯನ್ನಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಉತ್ಸಾಹ ಕೂಡ ಇರುತ್ತೆ. ಅದ್ರ ಬಗ್ಗೆ ಎಫರ್ಟ್ಸ್ ಕೂಡ ಹಾಕ್ತಾ ಇರ್ತೀವಿ. ಆದರೆ ಕೆಲವರಿಗೆ ಆ ಕನಸು ಕನಸಾಗೆ ಉಳಿಯುತ್ತೆ. ಎಷ್ಟೋ ಸಂದರ್ಭದಲ್ಲಿ ಆ ಕನಸು ಇಟ್ಸ್ ನೋ ಮೋರ್ ಅ ಡ್ರೀಮ್ ಅಂತ ಆಗಬಹುದು. ಆದರೆ ಈ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಏನಪ್ಪ ಅಂತಂದರೆ, ನಿಮಗೆ ನಿಜವಾಗ್ಲೂ ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ವ್ಯಕ್ತಿ ನೀವು ಮನಸ್ಸಿನಿಂದ ಇಷ್ಟಪಡ್ತೀರಾ, ಯಾವುದೇ ಕಲ್ಮಶ ಭಾವನೆ ಇಲ್ಲದೆ ಆ ವಸ್ತು ಅಥವಾ ಆ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದರೆ ನಾನು ತುಂಬ ಹ್ಯಾಪಿಯಾಗಿರ್ತೀನಿ ಅನ್ನುವಂತಹ ಫೀಲಿಂಗ್ ಇದೆ ಅಂತಂದರೆ, ನೀವು ಆ ವ್ಯಕ್ತಿ ಅಥವಾ ಆ ವಸ್ತುವಿನ ಜೊತೆ ಇದ್ದ ಹಾಗೆ ಪ್ರೆಸೆಂಟಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದ್ರ ಮೂಲಕ, ಕಲ್ಪನೆಯ ಮೂಲಕ ಅದನ್ನು ಆ್ಯಕ್ಚುಲಿ ಗಳಿಸ್ಕೊಳ್ಬಹುದು. ಅಂದರೆ ನಿಮ್ಮ ಜೀವನ ನೀವು ಅಂದ್ಕೊಂಡಂಗೆ ಆಗೋದು. ಸಿಂಪ್ಲೆಸ್ಟ್ ವೇಲಿ ಹೇಳಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್, ನನಗೆ ನನ್ನ ಸನಾತನ ಕಥನದ ಯೂಟ್ಯೂಬ್ ಚಾನಲ್ನಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂತಹ ಕನಸು ಸದ್ಯದ ಮಟ್ಟಿಗೆ. ಅದು 10 ಮಿಲಿಯನ್ ಆಗಬೇಕು ಅಂತಲೂ ಇದೆ, 100 ಮಿಲಿಯನ್ ಆಗಬೇಕು ಅಂತಲೂ ಇದೆ. ಆದರೆ ಸದ್ಯದು ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರಲ್ವಾ, ಫಸ್ಟ್ ಬಿಗ್ ಡ್ರೀಮ್ ಅಂತಂದರೆ ಅದು. ಸೊ ನಾನೇನು ಮಾಡ್ತೀನಿ ಅಂತಂದರೆ, 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿರುವಂತಹ ಸಂದರ್ಭದಲ್ಲಿ ನನ್ನ ಖುಷಿಗೆ ಏನಿರಬಹುದು, ಜೊತೆಗೆ ಆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಕೇವಲ ನಾನಷ್ಟೇ ಇರೋದಿಲ್ಲ, ನನ್ನ ಜೊತೆ ಒಂದು ಟೀಮ್ ಇರುತ್ತೆ. ಇದರ ಔಟ್ಪುಟ್ ಅನ್ನೋದು ಬೇರೆ ಬೇರೆ ರೀತಿಯಾಗಿ ಬರಬಹುದು, ಬೇರೆ ಬೇರೆ ವಿಜುವಲ್ ಎಫೆಕ್ಟ್ಸ್ ಅನ್ನೋದು ನಿಮಗೆ ನೋಡೋಕ್ಕೆ ಸಿಗಬಹುದು. ಇದೆಲ್ಲದನ್ನು ಕಲ್ಪನೆ ಮಾಡಿಕೊಂಡು ನಾನು ಅದ್ರ ಜೊತೆ ಜೀವನ ಮಾಡ್ತೀನಿ. ಸೊ ಈ ಒಂದು ಜೀವನವನ್ನು ಕಲ್ಪಿಸಿಕೊಳ್ಳೋದಿದೆ ಅಲ್ವಾ, ಇದು ಯಾವತ್ತೂ ಒಂದು ದಿನ ಅದನ್ನು ಸಾಕಾರಗೊಳಿಸುತ್ತೆ. ಅಂದರೆ ಇನ್ನೂ ಫಿಲ್ಮಿ ಸ್ಟೈಲಲ್ಲಿ ಹೇಳಬೇಕು ಅಂತಂದರೆ, ಯಾರ್ಯಾರು ಶಾರುಖ್ ಖಾನ್, ದೀಪಿಕಾ ಪಡುಕೋಣೆದು ಓಂ ಶಾಂತಿ ಓಂ ಸಿನಿಮಾ ನೋಡಿದ್ದೀರಾ, ಬಾಲಿವುಡ್ ಸಿನಿಮಾ. ಸೊ ಅದರಲ್ಲಿ ಒಂದು ಡೈಲಾಗ್ ಬರುತ್ತೆ, ವೆರಿ ಪಾಪ್ಯುಲರ್ ಡೈಲಾಗ್. ಅಗರ್ ತುಮ್ ಕಿಸಿ ಚೀज़ को शिद्दत से चाहो तो पूरी कायनात उसे तुम्हें मिलाने की कोशिश में जुट जाती है. ಅಂದರೆ ನೀವು ಮನಸ್ಸಿನಿಂದ ಏನನ್ನಾದರೂ ಇಷ್ಟಪಟ್ರಿ ಅಂತಂದರೆ ಇಡೀ ಬ್ರಹ್ಮಾಂಡ ಆ ವಸ್ತುವನ್ನು ಅಥವಾ ಆ ವ್ಯಕ್ತಿಯನ್ನು ನಿಮ್ಮ ಮುಂದೆ ತಂದಿಡೋದಕ್ಕೆ, ನಿಮಗೆ ಸಿಗುವ ಹಾಗೆ ಮಾಡೋದಕ್ಕೆ ನಿಮ್ಮ ಹೆಲ್ಪ್ಗೆ ಇಳಿಯತ್ತಂತೆ. ಹಾಗಾದರೆ ಈ ಲಾ ಆಫ್ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್ ಅನ್ನೋದು ಸೈಂಟಿಫಿಕಲಿ ಪ್ರೂವನ್ನು. ಯಾಕೆಂತಂದರೆ, ಸೊ ನಮ್ಮ ಜನ್ರೇಷನ್ ಅನ್ನೋದು ಏನಿದೆ ಅಂತಂದರೆ, ಇಟ್ಸ್ ಸೈಂಟಿಫಿಕಲಿ ಡಿಮಾಂಡಿಂಗ್ ಆ್ಯಂಡ್ ಡ್ರಿವನ್ ಕಮ್ಯುನಿಟಿ ಅಲ್ವಾ. ಸೊ ಇದಕ್ಕೆ ಪ್ರೂಫ್ ಏನಿದೆ, ಹಿಂಗೆ ಎಷ್ಟು ಸತಿ ಆಗಿದೆ, ಯಾರ್ಯಾರಿಗಾಗಿದೆ, ಹೇಗಾಗುತ್ತೆ, ಇದಕ್ಕೆ ಫಾರ್ಮುಲಾ ಏನು, ಈ ರೀತಿ ಕ್ವೆಶ್ಚನನ್ನು ಕೇಳ್ತಾರೆ. ವಿಚ್ ಈಸ್ ರಿಲೆವೆಂಟ್. ಯಾಕೆಂತಂದರೆ ಆ ಕ್ವೆಶ್ಚನ್ ಕೇಳುವಂತಹ ಮನಸ್ಥಿತಿನೇ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ನಾವು ಆ ಕ್ಯೂರಿಯಾಸಿಟಿಯನ್ನು ಬೆಳೆಸ್ಕೊಂಡು ಹೋಗಿರೋದು. ಆದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ವಿಜ್ಞಾನದಿಂದ ವಿಜ್ಞಾನ, ವಿಜ್ಞಾನಕ್ಕೆ ನಮಗೆ ಥಿಯೋರಿ ಸಿಗುತ್ತೆ, ಫಾರ್ಮುಲಾ ಸಿಗುತ್ತೆ, ಪ್ಯಾಟರ್ನ್ ಸಿಗುತ್ತೆ. ಆದರೆ ಜ್ಞಾನ ಅನ್ನೋದು ಎಟರ್ನಲ್. ನನಗೆ ಯಾವುದೋ ಒಂದು ವಿಚಾರ ಗೊತ್ತಿಲ್ಲ ಅಂತಂದರೆ ಅದಿಲ್ಲ ಅಂತ ಅಲ್ಲ, ನನಗೆ ಅದನ್ನು ಗೊತ್ತು ಮಾಡಿಕೊಳ್ಳೋದಕ್ಕೆ ಮಾರ್ಗ ಸಿಕ್ಕಿಲ್ಲ, ಅದರ ಪ್ಯಾಟರ್ನ್ ಸಿಕ್ಕಿಲ್ಲ, ಬಟ್ ಐ ವಾಂಟ್ ಟು ಸೀಕ್ ಫಾರ್ ಇಟ್. ಇದು ನಮ್ಮ ಮನಸ್ಥಿತಿ ಆಗಿರಬೇಕು. ಸೊ ಈ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಹಾಗಾದರೆ ಸೈಂಟಿಫಿಕಲಿ, ಲಾಜಿಕಲಿ ಸೆನ್ಸಿಬಲ್ ಹೌದಾ? ಅಂದರೆ ನಾರ್ಮಲ್ ಲೆವೆಲಲ್ಲಿ ಆರ್ಡಿನರಿ ಜನರ ಥರ ಮಾತಾಡಬೇಕು ಅಂತಂದರೆ, ನನ್ನ ಜೀವನ ನಾನು ಅಂದ್ಕೊಂಡಂಗೆ ಆಗಿಬಿಟ್ರೆ ಎಲ್ಲದು ಲೈಫನ್ನು ಲೈಫ್ ಅಂತ ಕರಿತೀವ. ಅಂದರೆ ನನ್ನ ಜೀವನ ಪ್ರತಿಯೊಂದು ಕೂಡ ನನಗೇನು ಬೇಕು, ಯಾವ ಟೈಮಲ್ಲಿ ಬೇಕು, ಇದೆಲ್ಲದನ್ನು ನಾನೇ ಓನ್ ಡಿಸೈಡ್ ಮಾಡೋ ರೀತಿಯಲ್ಲಿ, ಅದು ಕೂಡ ಹೆಂಗೆ ಇಮ್ಯಾಜಿನ್ ಮಾಡಿಕೊಂಡು, ಅಂದಮೇಲೆ ನಾನೇ ಭಗವಂತ ಅಲ್ವಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಇವತ್ತಿನ ಎಪಿಸೋಡ್ ಅನ್ನೋದು ಬಹಳಷ್ಟು ಜನರಿಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ಏನೋ ರಾಕೆಟ್ ಸೈನ್ಸ್ ಅಲ್ಲ. ನಮ್ಮ ಡೇ ಟು ಡೇ ಲೈಫಲ್ಲಿ ಪ್ರತಿಯೊಬ್ಬರು ಎಕ್ಸ್ಪೀರಿಯನ್ಸ್ ಮಾಡಿರುವಂತಹ, ಮಾಡ್ತಾ ಇರುವಂತಹ ಹಾಗೂ ಮಾಡಬಹುದಾದಂತಹ ಸಿಚುವೇಶನ್ಗಳನ್ನು ಆಧಾರ ಮಾಡಿ ಇಟ್ಕೊಳ್ಳೋದು. ಕನಸು ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ನಿಮ್ಗೊಂದು ಕನಸಿರುತ್ತೆ, ನನಗೊಂದು ಕನಸಿದೆ. ಕೆಲವೊಂದಷ್ಟು ಜನರಿಗೆ ಕಾರು, ಬಂಗ್ಲೆ, ಫಾರಿನ್ ಟ್ರಿಪ್ಸ್, ಈ ರೀತಿ ಮಟೀರಿಯಲ್ ಲೈಫ್ ರಿಲೇಟೆಡ್ ಆಗಿ ಡ್ರೀಮ್ಸ್ ಇರಬಹುದು. ಯಾವ ಡ್ರೀಮ್ ಕೂಡ ತಪ್ಪಲ್ಲ, ಅನ್ಲೆಸ್ ಅದು ಬೇರೆ ವ್ಯಕ್ತಿಗೆ ಅಥವಾ ಬೇರೆ ಒಂದು ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡಿಲ್ಲ ಅಂತಂದರೆ ಯಾವುದೇ ಕನಸು ಕೂಡ ತಪ್ಪಲ್ಲ. ಹಾಗೆ ಆ ಕನಸು ಕೇವಲ ಮಟೀರಿಯಲಿ ಎಸ್ಟಾಬ್ಲಿಷ್ಡ್ ಇರಬೇಕು ಅಂತಲೂ ಇಲ್ಲ. ಕೆಲವೊಬ್ಬರಿಗೆ ಇದೆಲ್ಲವನ್ನು ಬಿಟ್ಟು
ಈ ಪ್ರಪಂಚ ಅನ್ನೋದು ಶ್ರೀಮಂತಿಕೆ ಒಂದ್ಸತಿ ಬರುತ್ತೆ, ಬಡತನ ಒಂದ್ಸತಿ ಬರುತ್ತೆ. ಇದೆಲ್ಲದನ್ನ ಮೀರಿರುವಂತಹ ಒಂದು ಹ್ಯಾಪಿನೆಸ್ ಬೇಕು ನನಗೆ ನನ್ನ ಜೀವನದಲ್ಲಿ. ಆ ದುಡ್ಡನ್ನು ನೋಡಿದೆ, ಬಂಗ್ಲೆ ನೋಡಿದೆ, ಕಾರ್ ನೋಡಿದೆ, ಇದೆಲ್ಲ ನೋಡಿದೆ. ಇದೆಲ್ಲ ನೋಡಾದ್ಮೇಲೂ ಕೂಡ ನನಗೆ ಏನೋ ಖುಷಿ ಬೇಕು ಅನ್ನುವಂತಹ ಹಂಬಲ ಅನ್ನೋದಿದೆ. ಹಾಗಾಗಿ ನಾನು ಎಲ್ಲವನ್ನ ಬಿಟ್ಟು ಏನೋ ಹುಡ್ಕೊಂಡು ಹೋಗ್ತೀನಿ, ಇದು ಒಂದು. ಅಥವಾ ಇದು ಯಾವುದರ ಸುಖವನ್ನು ಅನುಭವಿಸಿದ್ದೆ ಇದೆಲ್ಲ ಅಷ್ಟಕ್ಕಷ್ಟೇ ಅಂತ ವಿರಕ್ತ ವೈರಾಗ್ಯ ಮೂರ್ತಿ ಅಂತ ಹೇಳ್ತಾರಲ್ವ. ಸೊ ಅವರಿಗೂ ಕೂಡ ಡಿಸೈರ್ಸ್ ಇರುತ್ತೆ. ವಾಟ್ ಈಸ್ ದ ಡಿಸೈರ್? ಆ ಸ್ಪಿರಿಚುವಲ್ ಲೆವೆಲ್ಸನ್ನು ಲೆವೆಲ್ ಅಪ್ ಮಾಡ್ತಾ ಹೋಗೋದು. ಕನಸು ಅಂತಂದರೆ, ಆಸೆ ಅಂತಂದರೆ ಕೇವಲ ಮಟೀರಿಯಲಿಸ್ಟಿಕ್ ಆಗಿ ಇರಬೇಕು ಅಂತ ಇಲ್ಲ. ಸ್ಪಿರಿಚುವಲ್ ವೇಯಲ್ಲಿ ಕೂಡ ಕನಸುಗಳು ಇರುತ್ತವೆ. ಕನಸಿಲ್ಲದ್ದೇ ಯಾವ ವ್ಯಕ್ತಿಯೂ ಇಲ್ಲ, ನಮ್ಮ ಕರ್ಮವೇ ಸಾಧ್ಯ ಇಲ್ಲ. ಕರ್ಮ ಅನ್ನುವಂತಹ ಮೆಮೊರಿ ಇರಲಿಲ್ಲ ಅಂತಂದರೆ ಈ ಒಂದು ದೇಹದಲ್ಲಿ ನಾವು ಯಾರು ಕೂಡ ಎಕ್ಸಿಸ್ಟೆನ್ಸಲ್ಲೇ ಇರೋದಿಲ್ಲ. ಹಾಗಾಗಿ ಕನಸು, ಆಸೆ ಅನ್ನೋದು ವೆರಿ ಕಾಮನ್, ವೆರಿ ನ್ಯಾಚುರಲ್. ಈ ಕನಸನ್ನು ನಾವು ಎಲ್ಲಿ ಕಂಡುಹಿಡ್ಕೋತೀವಿ, ಹೆಂಗೆ ಕಂಡುಹಿಡ್ಕೋತೀವಿ, ಇದೇ ನನ್ನ ಕನಸು ಅಂತ ನಮಗೇನು ರಿಜಿಸ್ಟರ್ ಮಾಡಿಸುತ್ತೆ? ಈಗ ಒಂಚೂರು ನಮ್ಮ ಸೈಕಾಲಜಿಕಲ್ ಲೆವೆಲನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ನಮ್ಮ ಬ್ರೈನ್ ಅನ್ನೋದೇನಿದೆ ಅಲ್ವಾ, ಆ ಬ್ರೈನನ್ನು 2 ಮೇಜರ್ ಪೋರ್ಷನ್ ಆಗಿ ಅಥವಾ 2 ಆಸ್ಪೆಕ್ಟ್ನಲ್ಲಿ ನಾವು ವಿಂಗಡಣೆ ಮಾಡ್ತೀವಿ. ಒಂದು ಕಾನ್ಷಿಯಸ್ ಮೈಂಡ್, ಜಾಗೃತವಾಗಿ ಇರುತ್ತಲ್ಲ ಅದು. ಇನ್ನೊಂದು ಸಬ್ ಕಾನ್ಷಿಯಸ್ ಮೈಂಡ್. ಇದೆರಡೂ ಕೂಡ ತುಂಬ ಪವರ್ಫುಲ್. ಇದೆರಡು ಇರಲಿಲ್ಲ ಅಂತಂದರೆ ನಾವ್ಯಾರೂ ಕೂಡ ನಾವು ಯಾರು ಅಂತಲೇ ಗೊತ್ತಿರೋದಿಲ್ಲ. ಸೊ ಈ ಕಾನ್ಷಿಯಸ್ ಮೈಂಡ್ನ ಕೆಲಸ ಏನಪ್ಪ ಅಂತಂದರೆ, ನಾನು ಎದ್ದಿರುವಾಗ ನನ್ನ ಸೆನ್ಸಸ್ ಜಾಗೃತ ಆಗಿರುತ್ತಲ್ವ, ಆ ಟೈಮಲ್ಲಿ ಅದರ ಮೆಮೊರಿಯಲ್ಲಿ ಏನೇನು ರೆಕಾರ್ಡ್ ಆಗಿರುತ್ತಲ್ವ, ಬೆಳಗ್ಗೆ ಇಷ್ಟೊತ್ತಿಗೆ ಏಳಬೇಕು, ಇಷ್ಟೊತ್ತಿಗೆ ತಿಂಡಿ ತಿನ್ನಬೇಕು, ಇಷ್ಟೊತ್ತಿಗೆ ಆಫೀಸ್ಗೆ ಹೋಗಬೇಕು, ಅಥವಾ ಇಷ್ಟೊತ್ತಿಗೆ ರೆಕಾರ್ಡಿಂಗ್ ಮಾಡಬೇಕು, ಇಷ್ಟೊತ್ತಿಗೆ ಎಡಿಟಿಂಗ್ ಆಗಬೇಕು, ಅಥವಾ ನಿಮ್ದು ಏನು ಜಾಬ್ ರೋಲ್ ಇರುತ್ತೆ, ಇದೆಲ್ಲವನ್ನು ಒಂದು ಮೆಮೊರಿ ಫೋಲ್ಡರಲ್ಲಿ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ. ನಮ್ಮ ರೂಟೀನ್ ಲೈಫ್ ಅನ್ನೋದು ಏನಿರುತ್ತೆ, ಯಾವ ರೀತಿ ನಡೆಸ್ಕೊಂಡು ಬಂದಿರ್ತೀವಿ ಅದನ್ನು ಪ್ರೋಗ್ರಾಮ್ ಮಾಡ್ಕೊಂಡಿರುತ್ತೆ. ಆ ಮೂಲಕ ನಮ್ಮನ್ನು ಒಂದು ಆಟೋ ಪೈಲಟ್ ಮೋಡಲ್ಲಿ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದು ಕಾನ್ಷಿಯಸ್ ಮೈಂಡ್. ಬಟ್ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಒಂದಿರುತ್ತೆ. ಆ ಸಬ್ಕಾನ್ಷಿಯಸ್ ಮೈಂಡ್ನ ಕೆಲಸ ಹೇಗೆ ಅಂತಂದರೆ, ಹಾರ್ಟ್ನ ರೀತಿಯಲ್ಲಿ ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಕೂಡ ಆ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ ವಿದೌಟ್ ಎನಿ ಬ್ರೇಕ್. ನಮಗೆ ಗೊತ್ತೇ ಇರೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಅದನ್ನು ನೀವು ಆಲಿಸ್ತಾ ಬಂದ್ರಿ ಅಂತಂದರೆ ಎಷ್ಟು ಪವರ್ಫುಲ್ ಆ ಸಬ್ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡ್ಗಿಂತ ಅನ್ನೋದು ರಿಯಲೈಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಷ್ಟೋ ಸಂದರ್ಭದಲ್ಲಿ ನಾವು ತಿಳ್ಕೊಂಡಿರ್ತೀವಿ ನಮ್ಮ ಮೈಂಡ್ ನಮ್ಮ ಫೇವರಲ್ಲಿ ಕೆಲಸ ಮಾಡ್ತಿದೆ, ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ನನ್ನನ್ನು ಉದ್ಧಾರ ಮಾಡ್ತಾ ಇದೆ, ದ್ಯಾಟ್ಸ್ ಇನ್ ಮೈ ಪಾರ್ಟಿ ಅಂತ. ಬಟ್ ಈ ಸಬ್ಕಾನ್ಷಿಯಸ್ ಮೈಂಡ್ ಇದೆ ಅಲ್ಲ, ನಿಮ್ಮ ವಿರುದ್ಧ ಬೇಕಾದರೂ ಕೆಲಸ ಮಾಡಬಹುದು. ನೀವು ಏನನ್ನು ಅದರ ಒಳಗಡೆ ಫೀಡ್ ಮಾಡ್ತೀರಾ, ನಿಮ್ಮ ಪರ್ಸ್ನಾಲಿಟಿ ಏನನ್ನು ಫೀಡ್ ಮಾಡ್ತಾ ಇದೆ ಅನ್ನೋದರ ಮೇಲೆ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮ ಜೀವನದ ಹೀರೋ ಕೂಡ ಆಗಬಹುದು, ನಿಮ್ಮ ಜೀವನದ ಬಹುದೊಡ್ಡ ವಿಲನ್ ಕೂಡ ಆಗಬಹುದು. ಸೊ ಈ ಸಬ್ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಅಂತಂದರೆ, ನಾವು ಏನು ಓದ್ತೀವಿ, ಯಾರನ್ನು ಮೀಟ್ ಆಗ್ತೀವಿ, ಯಾರನ್ನು ನೋಡ್ತೀವಿ, ಪ್ರತಿಯೊಂದು ವಿಚಾರವನ್ನು ರೆಕಾರ್ಡ್ ಮಾಡುತ್ತೆ. ಅದು ಇಂಚಿಂಚನ್ನು ನಮ್ಮ ಕಾನ್ಷಿಯಸ್ ಮೈಂಡಿಗೆ ಒಂದು ವಸ್ತು, ಆ ವಸ್ತು ಗಮನಕ್ಕೆ ಬಂದಿರೋದಿಲ್ಲ, ಅದ್ರ ಕಲರ್ ಏನು ಇದ್ಯಾವುದು ಕೂಡ ಗಮನಕ್ಕೆ ಬಂದಿರೋದಿಲ್ಲ ಕಾನ್ಷಿಯಸ್ ಮೈಂಡ್ಗೆ. ಆದರೆ ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂತಂದರೆ ಪ್ರತಿಯೊಂದನ್ನು ಸ್ಕ್ಯಾನ್ ಮಾಡುತ್ತೆ. ಆದರೆ ಅದನ್ನು ಸ್ಕ್ಯಾನ್ ಮಾಡಿದೆ ಅನ್ನುವಂತಹ ಮೆಮೊರಿ ನಮ್ಮ ಕಾನ್ಷಿಯಸ್ ಮೈಂಡ್ನಲ್ಲಿ ಎಷ್ಟೋ ಸಂದರ್ಭದಲ್ಲಿ ಆಕ್ಸೆಸ್ಸೇ ಆಗೋದಿಲ್ಲ. ಇದೇ ಪ್ರಾಬ್ಲಮ್. ಯಾವಾಗ ಈ ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಮೈಂಡ್ ಕೋಆರ್ಡಿನೇಟೆಡ್ ಆಗಿ ಕೆಲಸ ಮಾಡುತ್ತಲ್ವಾ, ಇಬ್ಬರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರುತ್ತಲ್ವಾ, ಆ್ಯಸ್ ಅ ಟೀಮ್ ಆಗಿ ಕೆಲಸ ಮಾಡುತ್ತಲ್ವಾ, ಆವಾಗ ಮಿರಾಕಲ್ ಆಗುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಲಾ ಆಫ್ ಅಟ್ರಾಕ್ಷನ್ ಆರ್ ಲಾ ಆಫ್ ಮ್ಯಾನಿಫೆಸ್ಟೇಷನ್. ಸಿಂಪಲ್ ಆಗಿ, ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ಸೈನ್ಸ್ನ ಒಂದು ಥಿಯರಿ ಮೇಲೆ, ಅಂದರೆ ದಿಸ್ ಇಸ್ ಪ್ರೂವನ್ ಥಿಯರಿ. ಪ್ರತಿಯೊಂದು ವಿಚಾರ ಅನ್ನೋದು ಈ ಬ್ರಹ್ಮಾಂಡದಲ್ಲಿ ಏನಿದೆ ಅಲ್ಲ, ಬ್ರಹ್ಮಾಂಡ ಅನ್ನೋದು ಅದರ ಮ್ಯಾನಿಫೆಸ್ಟೇಷನ್ ಅನ್ನೋದು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಇದೆಲ್ಲವೂ ಕೂಡ ಸೌಂಡ್ನ ಆಧಾರದ ಮೇಲೆ. ದ ಲ್ಯಾಂಗ್ವೇಜ್ ಆಫ್ ದಿಸ್ ಯೂನಿವರ್ಸ್ ಈಸ್ ಮ್ಯಾಥ್ಸ್ ಇನ್ ದ ಫಾರ್ಮ್ ಆಫ್ ಸೌಂಡ್. ಹೇಗೆ ಯಾವ್ಯಾವ ವ್ಯಕ್ತಿಗಳನ್ನು ನಾವು ಜೀವನದಲ್ಲಿ ಮೀಟ್ ಮಾಡ್ತೀವಲ್ವಾ, ಕೆಲವೊಬ್ಬರನ್ನ ತುಂಬ ಬೇಗ ಹಚ್ಕೊಳ್ತೀವಿ, ಕೆಲವೊಬ್ಬರನ್ನ ನೋಡಿದ ತಕ್ಷಣ ಉರ್ದೋಗ್ಬಿಡುತ್ತೆ. ಲವ್ ಎಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಇದೇ ರೀತಿ ವರ್ಕ್ ಆಗೋದು. ನಾವು ಯಾವ ವ್ಯಕ್ತಿ ಆಗಿರ್ತೀವಿ, ನಮ್ಮ ಜೀವನ ಶೈಲಿ, ನಮ್ಮ ಬಿಲೀಫ್ ಸಿಸ್ಟಮ್, ನಮ್ಮ ವ್ಯಾಲ್ಯೂ ಸಿಸ್ಟಮ್ ಯಾವ ರೀತಿ ಇರುತ್ತೆ, ಸಾಮಾನ್ಯವಾಗಿ ನಮ್ಮ ಫ್ರೆಂಡ್ ಸರ್ಕಲ್ ಅನ್ನೋದು ಕೂಡ ಅದೇ ರೀತಿಯಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತೀವಿ, ಪ್ರೊವೈಡೆಡ್ ಯುವರ್ ಕಾನ್ಷಿಯಸ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ ಆರ್ ಟುಗೆದರ್. ಒಂದು ಮಾತಿದೆ,
ಯಾವ್ದಾದ್ರು ವ್ಯಕ್ತಿಯನ್ನು ಜಡ್ಜ್ ಮಾಡಬೇಕು, ಅವರ ರಿಯಾಲಿಟಿ ಏನು ಅನ್ನೋದನ್ನು ಕಂಡುಹಿಡ್ಕೋಬೇಕು ಅಂತಂದರೆ ಅವ್ರ ಸುತ್ತಮುತ್ತಲು ಯಾರ ಜೊತೆ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡ್ತಾರಲ್ವ, 5 ವ್ಯಕ್ತಿಗಳು ಅವ್ರಿಗೆ ಯಾರು ಕ್ಲೋಸೆಸ್ಟ್ ಇರ್ತಾರಲ್ವ ಅವ್ರನ್ನ ಅರ್ಥ ಮಾಡಿಕೊಂಡು ಅವರ ಬಿಹೇವಿಯರ್ ಪ್ಯಾಟರ್ನನ್ನು ಅರ್ಥ ಮಾಡಿಕೊಂಡ್ರೆ ಈ ವ್ಯಕ್ತಿ ಆ 5 ವ್ಯಕ್ತಿಯ ಆ್ಯಾವರೇಜ್ ಆಗಿರ್ತಾರೆ. ಆ್ಯಂಡ್ ದಿಸ್ ಈಸ್ ಸೋ ಟ್ರೂ. ಅದೇ ರೀತಿ ಈ ಬ್ರಹ್ಮಾಂಡದಲ್ಲಿರುವಂತಹ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ವಿಚಾರ ಅನ್ನೋದು ಯಾವ ರೀತಿ ಜೊತೆಗೆ ಬರುತ್ತೆ ಅಂತಂದರೆ, ಇಫ್ ದೇ ಆರ್ ಇನ್ ದ ಸೇಮ್ ವೈಬ್ರೇಷನಲ್ ಲೆವೆಲ್, ನಮಗೆಲ್ರಿಗೂ ಕೂಡ ಒಂದು ವೇವ್ ಲೆಂತ್ ಇರುತ್ತೆ. ಅದನ್ನೇ ನಾವು ಫ್ರೀಕ್ವೆನ್ಸಿ ಅಂತ ಕರಿತೀವಿ, ವೈಬ್ ಮ್ಯಾಚ್ ಆಗೋದು ಅಂತ ಹೇಳ್ತೀವಿ. ಸೊ ನಿಮ್ಗೆ ಯಾವುದಾದ್ರೂ ಒಂದು ಕನಸು ಈಡೇರಬೇಕು, ಇದಾಗಬೇಕು ಅಂತಿದ್ರೆ ಮೊದಲು ನೀವು ಆ ವ್ಯಕ್ತಿ ಆಗಬೇಕು. ಅಂದರೆ ಅರ್ಥ ಏನು? ಫಾರ್ ಎಕ್ಸಾಂಪಲ್, ಬಹಳಷ್ಟು ಜನ ನನಗೆ ಆ ರೀತಿ ಪಾರ್ಟ್ನರ್ ಬೇಕು, ಈ ರೀತಿ ಪಾರ್ಟ್ನರ್ ಬೇಕು, ನನ್ನ ಹೆಂಡತಿ ಹಾಗಿರಬೇಕು, ನನ್ನ ಗಂಡ ಹಾಗಿರಬೇಕು, ಈ ರೀತಿ ಸಾಕಷ್ಟು ಕನಸಿರುತ್ತೆ, ಸಾಕಷ್ಟು ಡ್ರೀಮ್ಸ್ ಇರುತ್ತೆ. ಬಟ್ ಯಾರಿಗೂ ಕೂಡ ನನ್ನ ಪಾರ್ಟ್ನರ್ ಎಕ್ಸಾಕ್ಟ್ಲಿ ನನ್ನ ಥರನೇ ಇರಲಿ ಹೇಳ್ಕೊಳ್ಳುವಂತಹ ಧೈರ್ಯ ಇರಲ್ಲ. ಯಾಕೆ ಹೇಳಿ? ನಮ್ಮಲ್ಲಿ ಏನು ಕಮ್ಮಿ ಇದೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಯಾವತ್ತೂ ಕೂಡ ಯಾರು ನಮ್ಮನ್ನು ಕಾಂಪ್ಲಿಮೆಂಟ್ ಮಾಡ್ತಾರೆ ಅಂಥವ್ರನ್ನೇ ಹುಡುಕ್ತಾ ಇರ್ತೀವಿ. ಬಟ್ ಗೇಮ್ ಏನು ಗೊತ್ತಾ? ನೀವು ಏನು ವ್ಯಕ್ತಿ ಆಗ್ತೀರಾ, ನಿಮಗೆ ಅಂಥದ್ದೇ ವ್ಯಕ್ತಿತ್ವದವರು ಆಕರ್ಷಿತರಾಗ್ತಾರೆ. ಅದು ಫ್ರೆಂಡ್ಶಿಪ್ ಇರಬಹುದು, ಲವ್ ರಿಲೇಷನ್ಶಿಪ್ ಇರಬಹುದು, ಅಥವಾ ಬೇರೆ ಯಾವುದೇ ಸಂಬಂಧಗಳು ಇರಬಹುದು. ಆ ಸಂಬಂಧ ಅನ್ನೋದು ಬಹಳಷ್ಟು ಸಮಯದವರೆಗೆ ಸ್ಮೂತಾಗಿ ಸ್ವೀಟ್ ವೇಯಲ್ಲಿ ರನ್ ಆಗಬೇಕು ಅಂತಂದರೆ ಯು ಶುಡ್ ಬಿಕಮ್ ದ್ಯಾಟ್ ಪರ್ಸನ್ whom you are trying to get. ಅದರ ಅರ್ಥ, ಯಾವ ವೇವ್ ಲೆಂಗ್ತಲ್ಲಿ 2 ವಸ್ತು ಅನ್ನೋದು ಇರುತ್ತೆ ಅಥವಾ ವ್ಯಕ್ತಿ ಅನ್ನೋದು ಇರುತ್ತೆ, ಅಂಥವೇ ಮ್ಯಾಚ್ ಆಗಿ ಅವರು ಜೀವನ ಪೂರ್ತಿ ಒಂದು ಸ್ಮೂತ್ ವೇವನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇದೆ. ಸೊ ಈ ಲಾ ಆಫ್ ಅಟ್ರಾಕ್ಷನ್, ಮ್ಯಾನಿಫೆಸ್ಟೇಷನ್ ಅಂದ ತಕ್ಷಣ ಏನೋ ತಲೆಯಲ್ಲಿ ಇಮ್ಯಾಜಿನ್ ಮಾಡ್ತೀನಿ, ನಾನು ಇನ್ನೆರಡು ವರ್ಷದಲ್ಲಿ ಇಲಾನ್ ಮಸ್ಕಿಗಿಂತ ಜಾಸ್ತಿ ದುಡ್ಡು ಮಾಡಬೇಕು, ಇಲಾನ್ ಮಸ್ಕ್ಗಿಂತ ರಿಚ್ ಆಗಬೇಕು, ಬೆಳಗಿಂದ ಸಂಜೆವರೆಗೆ ಜಪ ಮಾಡ್ಕೊಂಡಿದ್ರೆ ದ್ಯಾಟ್ ಈಸ್ ನೆವರ್ ಗೋಯಿಂಗ್ ಟು ಹ್ಯಾಪನ್. ಲಾ ಆಫ್ ಮ್ಯಾನಿಫೆಸ್ಟೇಷನ್ ಹಾಗೆ ವರ್ಕ್ ಆಗಲ್ಲ. ನಾನು ಇಲಾನ್ ಮಸ್ಕ್ ಮಾಡಿರುವಷ್ಟು ಹಣ ಮಾಡಬೇಕು, ಆ ಲೆವೆಲ್ಗೆ ಬಿಸ್ನೆಸ್ಸನ್ನು ಬಿಲ್ಡ್ ಮಾಡಬೇಕು ಅಂತಂದರೆ ನಾನು ಆ ಒಂದು ದೃಷ್ಟಿಕೋನದಲ್ಲಿ ಆ ವಿಚಾರ ಏನೇನಿರುತ್ತೆ ದುಡ್ಡು ಮಾಡೋಕ್ಕೆ, ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಸೇಲ್ಸ್ ಹೇಗೆ ಮಾಡಬೇಕು, ಯಾವ್ಯಾವ ಫೀಲ್ಡಲ್ಲಿ ಯಾವ್ಯಾವ ಟಾರ್ಗೆಟ್ ಕಸ್ಟಮರ್ಸನ್ನು ಹುಡುಕಬೇಕು, ಇದನ್ನು ಲೆವೆಲಪ್ ಮಾಡೋದು ಹೇಗೆ, ಈ ಎಲ್ಲ ವಿಚಾರಕ್ಕೆ ನಾನು ನನ್ನ ಎನರ್ಜಿಯನ್ನು ಎನ್ಫೋರ್ಸ್ ಮಾಡಬೇಕು, ಅದರಲ್ಲಿ ಮಾಸ್ಟರ್ ಆಗಬೇಕು. ನೀವು ಏನನ್ನು ಆಸೆ ಪಡ್ತೀರಾ, ನೀವು ಆ ವೈಬ್ರೇಷನಲ್ ಲೆವೆಲ್ಗೆ ನಿಮ್ಮನ್ನು ಕರ್ಕೊಂಡು ಹೋಗಬೇಕು. And this is possible only through efforts. ನಮ್ಮ ಕರ್ಮದ ಮೂಲಕ ಮಾತ್ರ ಮ್ಯಾನಿಫೆಸ್ಟೇಷನ್ ಅನ್ನೋದು ಸಾಧ್ಯ ಇದೆ. ಈ ಮ್ಯಾನಿಫೆಸ್ಟೇಷನ್ಗೆ ಸಂಬಂಧಪಟ್ಟ ಹಾಗೆ ನೀವು ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಒಂದು ಪರ್ಟಿಕ್ಯುಲರ್ ನಂಬರ್ ಅನ್ನೋದು ಬಹಳಷ್ಟು ಪಾಪ್ಯುಲರ್ ಆಯಿತಾ, 369. ಅಂದರೆ ಬೆಳಗ್ಗೆ 3 ಸತಿ, ಮಧ್ಯಾಹ್ನ 6 ಸತಿ, ಸಂಜೆ 9 ಸತಿ ನೀವು ಏನನ್ನು ಗಳಿಸ್ಕೊಳ್ಬೇಕು ಅಂತ ಆಸೆ ಪಡ್ತಿದ್ದೀರಾ ಅದನ್ನು ಬರೆದಿಡಬೇಕು. ಬರೆದಿಡೋದು ಏನಕ್ಕೆ ಅಂತಂದರೆ, ಇದು ನಾವು ತುಂಬ ಸತಿ ಸ್ಕೂಲ್ ಲೆವೆಲಲ್ಲಿ ನಮಗೆ ಟೀಚರ್ಸ್ ಹೇಳಿರ್ತಾರೆ, ನಾವು ಏನು ಆಗಬೇಕು ಅನ್ನೋದನ್ನು ಎಲ್ಲಾದರೂ ಒಂದು ಕಡೆ ಗೋಡೆ ಮೇಲೆ ಬರೆದಿಟ್ಕೊಂಡ್ವಿ ಅಂತಂದರೆ ಅದು ಎವ್ರಿ ಟೈಮ್ ಆ ಗೋಡೆಯನ್ನು ನಾವು ನೋಡ್ತಾ ಇರುವಾಗ ನಮಗೆ ರಿಮೈಂಡ್ ಮಾಡುತ್ತೆ, ಯು ಹ್ಯಾವ್ ಟು ಬಿಕಮ್ ದಿಸ್, ಸೊ ವರ್ಕ್ ಹಾರ್ಡ್, ಹಿಂಗೋದ. ಸೊ ಇದೇ ಒಂದು ತತ್ವದ ಮೇಲೆ, ಇದೇ ಒಂದು ಲಾಜಿಕ್ನ ಮೇಲೆ ಇರುವಂತಹ ನಂಬರ್ ಏನಪ್ಪ ಅಂತಂದರೆ 369 ಅನ್ನೋದು. ಐ ಹ್ಯಾವ್ ನೆವರ್ ಟ್ರೈಡ್ ಇಟ್, ಬಟ್ ಐ ಡೂ ಬಿಲೀವ್ ಇನ್ ಏಂಜಲ್ ನಂಬರ್ಸ್. ಈಗ ಕೆಲವೊಂದಷ್ಟು ನಂಬರ್ಸ್ ರಿಪೀಟೆಡ್ ಆಗಿ ನಮಗೆ ಕಾಣಿಸ್ತಾ ಇರುತ್ತೆ. 111 ಇರಬಹುದು, 555 ಇರಬಹುದು. ಯೂಶುವಲ್ ಆಗಿ ಈ ಏಂಜಲ್ ನಂಬರ್ ಅನ್ನೋದು ವೆಸ್ಟರ್ನ್ ಕಾನ್ಸೆಪ್ಟ್, ಬಟ್ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸನ್ನು ನೋಡಿದ್ರೆ ನನ್ನ ಎಕ್ಸ್ಪೀರಿಯನ್ಸನ್ನು ಸೇರಿದ ಹಾಗೆ ಹೇಳ್ತಾ ಇದ್ದೀನಿ ನಾನು. ರಿಪೀಟೆಡ್ ನಂಬರ್ಸ್ ಇರುತ್ತೆ ನೋಡಿ, 555, 888, 999, ಅಥವಾ 4 times 4, 5 times ಸಮ್ ಅದರ್ ನಂಬರ್, ಈ ರೀತಿ ರಿಪೀಟಿಂಗ್ ಪ್ಯಾಟರ್ನ್ನ ನಂಬರ್ ಇರುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ 6599, 6555, ಅಥವಾ 8889, ಈ ರೀತಿ ರಿಪೀಟಿಂಗ್ ನಂಬರ್ಸ್ ಇರುತ್ತಲ್ವಾ. ಸೊ ಅದನ್ನು ಏಂಜಲ್ ನಂಬರ್ಸ್ ಅಂತ, ಅದನ್ನು ಯೂನಿವರ್ಸ್ನ ಒಂದು ಹಿಂಟ್ ಅಂತ. ಅಂದರೆ ನಿಮ್ದು ಯಾವುದೋ ಒಂದು ಡ್ರೀಮ್ ಕನಸು ಅನ್ನೋದು ಸದ್ಯದಲ್ಲೇ ಅದು ಮ್ಯಾನಿಫೆಸ್ಟ್ ಆಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಹೇಳೋದಕ್ಕೆ ಯೂನಿವರ್ಸ್ ಪದೇ ಪದೇ ನಿಮ್ಮ ಮುಂದೆ ಆ ನಂಬರ್ಸನ್ನು, ಆ ನಂಬರ್ನ ಪ್ಯಾಟರ್ನನ್ನು ತೆರೆದಿಡುತ್ತೆ ಅಂತ ಹೇಳ್ತಾರೆ. ಬಟ್ ಸೈಕಾಲಜಿಕಲ್ ಲೆವೆಲಲ್ಲಿ ಕೆಲವೊಬ್ರು ಡಿಬೇಟ್ ಮಾಡೋದೇನು ಅಂತಂದರೆ, ಬಿಕಾಸ್ ಈ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅನ್ನೋದನ್ನು ಈಗಾಗಲೇ ಡಿಬೇಟ್ ಮಾಡುವಂಥ ಟಾಪಿಕ್ ಆಗಿರೋದಕ್ಕೆ ನಿಮಗೆ ಯಾವಾಗ ಈ ನಂಬರ್ಸ್ ಏಂಜಲ್ ನಂಬರ್ಸ್ ಅಂತ ಗೊತ್ತಾಗುತ್ತೆ, ಆವಾಗ ನಿಮ್ಮ ತಲೆ ಅನ್ನೋದೇನಿರುತ್ತೆ, ಕಾನ್ಷಿಯಸ್ ಮೈಂಡ್ ಏನಿರುತ್ತೆ ಅಂತಂದರೆ ಸೆಲೆಕ್ಟಿವ್ ರೀಡಿಂಗ್ ಮಾಡುತ್ತೆ. ಕೆಲವೊಬ್ಬರು ವ್ಯಕ್ತಿಗಳ ಹೆಸರು, ಅಥವಾ ಕೆಲವೊಂದಷ್ಟು ಘಟನೆಯ ಹೆಸರು, ಕೆಲವೊಂದಷ್ಟು ಇಸ್ವಿ ಹೆಸರು,
ಪದೇ ಪದೇ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ, ಇವಾಗ ಬೆಳಿಗ್ಗೆಯಿಂದ ಈ ಡೇ ಎಂಡ್ ಆಗೋವರೆಗೂ ನೀವು ಎಷ್ಟು ಬುಲೆಟನ್ನು ನೋಡಿದ್ದೀರಾ, ಬುಲೆಟ್ ಬೈಕನ್ನು ನೋಡಿದ್ದೀರಾ, ನಿಮಗೆ ನೆನಪಿರೋದಿಲ್ಲ. ಸಪೋಸ್ ನೀವು ಪ್ರತಿದಿನ ಎಷ್ಟು ಬುಲೆಟ್ ಬೈಕನ್ನು ನೋಡಿದ್ದೀರಾ ಅನ್ನೋದನ್ನು ನೆನಪಿಟ್ಕೊಂಡ್ರೆ ನಾನು ನಿಮಗೆ 500 ರೂಪೀಸ್ ಕೊಡ್ತೀನಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದನ್ನು ಮಾಡ್ತೀರಾ. ಸೊ ಈ ಸೈಕಾಲಜಿಕಲ್ ಟ್ರಿಕ್ ಇದು ಅಂತ ಹೇಳೋರು ಇದ್ದಾರೆ. ಬಟ್ ಐ ಡೂ ಬಿಲೀವ್ ಇನ್ ಏಂಜಲ್ ನಂಬರ್ಸ್ ಬಿಕಾಸ್ ಅಷ್ಟು ರ್ಯಾಂಡಮ್ ಆಗಿ ಅಷ್ಟು ನಂಬರ್ ಪ್ಯಾಟರ್ನ್ ಅನ್ನೋದು ಒಂದು ಸರ್ಟೇನ್ ಪೀರಿಯಡಲ್ಲಿ ಒಬ್ಬ ವ್ಯಕ್ತಿಗೆ ಕಾಣಿಸ್ತಾ ಇದೆ ಅಂತಂದರೆ ದ್ಯಾಟ್ ಈಸ್ ನಾಟ್ ಎಟ್ ಆಲ್ ರ್ಯಾಂಡಮ್, ನೋ ವೇ. ಆದರೆ ಪ್ರತಿಯೊಂದು ವಿಚಾರ ಮ್ಯಾನಿಫೆಸ್ಟ್ ಆಗುತ್ತಾ? ನೋ. ವಾಟ್ ಈಸ್ ದ ಕಂಡೀಷನ್? ಯೂಶ್ವಲ್ ಆಗಿ ಯಾರ್ಯಾರು ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಅಥವಾ ಯಾರ್ಯಾರಿಗೆ ಅದರಲ್ಲಿ ನಂಬಿಕೆ ಇದೆ ಅಂಥವರ ಎಕ್ಸ್ಪೀರಿಯನ್ಸ್, ಆ ಪ್ಯಾಟರ್ನ್ ಅನ್ನೋದು ಏನಿರುತ್ತಲ್ವಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾವು ಎಲ್ಲ ವಿಚಾರವನ್ನು ಯಾವ ರೀತಿ ವಿಜ್ಞಾನ ಅಥವಾ ಜ್ಞಾನ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಅದರದ್ದೇ ಆಗಿರುವಂತಹ ಟ್ರ್ಯಾಕ್ ರೆಕಾರ್ಡ್ ಇರುತ್ತೆ, ಅದರದ್ದೇ ಆಗಿರುವಂತಹ ಪ್ಯಾಟರ್ನ್ ಇರುತ್ತೆ. ಅದಕ್ಕೆ ಬಹಳಷ್ಟು ಜನ ಬಹಳಷ್ಟು ಸಮಯವನ್ನು ಕೊಟ್ಟು ಇದರ ಆವ್ರೇಜ್ ಅನ್ನೋದನ್ನು ಕಂಡು ಹಿಡ್ಕೊಂಡಿರ್ತಾರೆ. ಕೆಲವೊಂದಷ್ಟು ಅಪ್ರಾಕ್ಸಿಮೇಷನ್, ಪ್ರೊಬ್ಯಾಬಿಲಿಟಿ ಜೊತೆಗೆ ಫ್ಯಾಕ್ಟ್ಸ್, ಇದೆಲ್ಲವನ್ನ ಸೇರಿಸಿ ನಾವು ಅದನ್ನು ವಿಜ್ಞಾನ ಅಂತ ಕರೆಯೋದು. ಹಾಗಾಗಿ ಈ ಕಲೆಕ್ಟಿವ್ ಪ್ಯಾಟರ್ನ್ ಅಥವಾ ಕಲೆಕ್ಟಿವ್ ಆಫ್ ಇಂಟ್ಯೂಷನ್ಸ್ ಅನ್ನಿ, ಲಾಜಿಕ್ ಅನ್ನಿ, ಏನೇ ಅನ್ನಿ, ನಿಮ್ಮ ಯಾವ ಕನಸುಗಳು ಮ್ಯಾನಿಫೆಸ್ಟ್ ಆಗುತ್ತೆ ಅಂತಂದರೆ ಇದು ಒಂದಷ್ಟು ಫಂಡಮೆಂಟಲ್ ಲಾಜಿಕ್ ಅಥವಾ ಫಂಡಮೆಂಟಲ್ ಪ್ಯಾಟರ್ನ್ ಅಂತ ಇರುತ್ತೆ. ಫಸ್ಟ್ ನಿಮಗೆ ಏನು ಬೇಕು, ನಿಮ್ಮ ಕನಸು ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಪರ್ ಕ್ಲಾರಿಟಿ ಇರಬೇಕು. ಸಪೋಸ್ ನಿಮಗೆ ನಿಮ್ಮ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಹೀಗಿರಬೇಕು ಅಂತ ಐಡಿಯಾ ಇದ್ದರೆ ಮಾತ್ರ ಆ ವೈಬ್ರೇಷನಲ್ಲಿ ಇರುವಂಥವರು ನಿಮಗೆ ಮ್ಯಾಚ್ ಆಗಬಹುದು, ಪರಿಚಯ ಆಗಬಹುದು, ಅಥವಾ ಯಾವುದೋ ಒಂದು ಸಿಚುವೇಷನಲ್ಲಿ ನೀವಿಬ್ಬರು ಮಾತಾಡುವಂತಹ ಸಂದರ್ಭ ಅನ್ನೋದು ಸಿಗಬಹುದು. ನಿಮಗೆ ಪಾರ್ಟ್ನರ್ ಹೇಗಿರಬೇಕು ಅನ್ನೋ ಕ್ಲಾರಿಟಿನೇ, ಆ್ಯಂಡ್ ಕ್ಲಾರಿಟಿ, ವೆನ್ ಐ ಸೇ ಕ್ಲಾರಿಟಿ, ನಿಮಗೆ ಅವರ ಲುಕ್ಕಿಂದ ಹಿಡಿದು, ಅವರ ವ್ಯಕ್ತಿತ್ವದಿಂದ ಹಿಡಿದು, ಅವರ ಪ್ರೊಫೆಷನ್ನಿಂದ ಹಿಡಿದು ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಕ್ಲಾರಿಟಿ ಇರಬೇಕು. ಆವಾಗ ಮಾತ್ರ ಆ ವೈಬ್ರೇಷನ್ ಅನ್ನೋದು ನಿಮ್ಮನ್ನು ಕನೆಕ್ಟ್ ಆಗುತ್ತೆ. ಹಾಗಿದ್ದಾಗ ಮಾತ್ರ, ಅಷ್ಟರ ಮಟ್ಟಿಗೆ ಕ್ಲಾರಿಟಿ ಇದ್ದಾಗ ಮಾತ್ರ ಸೇಮ್ ವೈಬ್ರೇಷನ್ ಅನ್ನೋದು ಕನೆಕ್ಟ್ ಮಾಡುತ್ತೆ. ಆ್ಯಂಡ್ ದಿಸ್ ಇಸ್ ನಾಟ್ ಎಟ್ ಆಲ್ ಮ್ಯಾಜಿಕ್, ದಿಸ್ ಇಸ್ ಪ್ಯೂರ್ ಲಾಜಿಕ್. ಆಮೇಲೆ ನಿಮಗೆ ಆ ವಸ್ತು ಅಥವಾ ವ್ಯಕ್ತಿ ಸಿಗ್ತಾರೆ ಅಂತಂದಮೇಲೆ ಮುಂದೆ ಆಗಬಹುದಾದಂತಹ ಸಿಚುವೇಶನ್, ಯಾರೂ ಕೂಡ ನೆಗೆಟಿವ್ ನನಗೆ ನಂತರದ್ದೇ ಲೈಫ್ ಪಾರ್ಟ್ನರ್ ಸಿಕ್ಕಿ ಇಬ್ಬರು ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡೇ ಎಲ್ಲರೂ ಸಂಬಂಧವನ್ನು, ಪ್ರತಿಯೊಂದು ಮದುವೆ ಆಗಲಿ, ಪ್ರತಿಯೊಂದು ರಿಲೇಷನ್ಶಿಪ್ ಆಗಲಿ ಯೂಶ್ವಲ್ ಆಗಿ ತಲೆ ಸರಿಯಿತ್ತು ಅಂತಂದರೆ ಹೀಗೆ ಶುರುವಾಗೋದು. ಕೆಲವೊಬ್ಬರು ಇವಾಗಿನ ಸಿಚುವೇಶನ್ಶಿಪ್ ಅಂತ ಏನಿದೆ, ಒನ್ ನೈಟ್ ಸ್ಟ್ಯಾಂಡ್ ಅನ್ನೋದೇನಿದೆ, ಅಂಥವ್ರು ಯಾರಿಗೂ ಕೂಡ ಈ ಸಬ್ಜೆಕ್ಟ್ ವ್ಯಾಲಿಡೇ ಅಲ್ಲ ಫಸ್ಟ್ ಆಫ್ ಆಲು. ಹಾಗಾಗಿ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ಮ್ಯಾನಿಫೆಸ್ಟೇಷನ್ ಯಾರಿಗೆ ಅಂತಂದರೆ ಯಾರಿಗೆ ಹೃದಯದಲ್ಲಿ ಪ್ಯೂರ್ ಇಂಟೆನ್ಷನ್ ಇದೆ ಅಂಥವರಿಗೆ ಮಾತ್ರ. ಇದನ್ನು ಹೊರತಾಗಿ ನಂದೇನು ಲಾಭ ಇದೆ, ಬೇರೆಯವರಿಗೆ ನಷ್ಟ ಆದರೂ ಪರವಾಗಿಲ್ಲ, ಬೇರೆಯವ್ರಿಗೆ ಮೋಸ ಆದರೂ ಪರವಾಗಿಲ್ಲ, ನನಗೆಲ್ಲ ಆಗ್ಬಿಡ್ಬೇಕು ಅನ್ನೋ ಮೈಂಡ್ ಸೆಟ್ ಅವರಿಗೆ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಡೆಫಿನೆಟ್ಲಿ ವರ್ಕ್ ಆಗಲ್ಲ. ಬಿಕಾಸ್ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಮೀನ್ಸ್ ಇಟ್ಸ್ ಅ ಪಾರ್ಟ್ ಆಫ್ ಯುವರ್ ಲೈಫ್, ಇಟ್ಸ್ ಯುವರ್ ಲೈಫ್. ಅಂಥವರಿಗೆ ಮಾತ್ರ ಇದನ್ನು ಉದ್ದೇಶಿಸಿ ಹೇಳ್ತಾ ಇರೋದು ನಾನು. ಹಾಗಾಗಿ ನಿಮಗೆ ಲೈಫ್ ಪಾರ್ಟ್ನರ್ ಬಗ್ಗೆ ಇರಲಿ, ಅಥವಾ ನಿಮ್ಮ ಪ್ರೊಫೆಷನ್ ರಿಲೇಟೆಡ್ ಇರಲಿ, ಅಥವಾ ನಿಮ್ಮ ಫ್ಯೂಚರ್ ಲೈಫ್ ಹೀಗಿರಬೇಕು, ಪ್ರಾಪರ್ ಕ್ಲಾರಿಟಿ ಇರಬೇಕು. ಸಿನಿಮಾದಲ್ಲಿ ಸ್ಕ್ರಿಪ್ಟ್ ಬರೀತಾರಲ್ವಾ, ಈ ಡೈಲಾಗ್ ಏನು, ಆ ಡೈಲಾಗ್ ಏನು, ಇದ್ರ ರೀತಿಯಲ್ಲಿ ನಿಮಗೆ ಅಂಥ ಕ್ಲಾರಿಟಿ ಅನ್ನೋದು ಇರಬೇಕು. ಆದರೆ ಕ್ರಿಸ್ಪಾಗಿ ಅದನ್ನು ಬರೆದಿಟ್ಕೊಳ್ಳುವಂಥದ್ದು, ಸೊ ದ್ಯಾಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಇಳಿದು ಅದನ್ನು ಸಾಕಾರಗೊಳಿಸೋಕೆ ನಿಮ್ಮ ಎಫರ್ಟ್ಸ್ ಕ್ರಿಯೇಟ್ ಆಗಬೇಕು, ನಿಮ್ಮ ಆ್ಯಕ್ಷನ್ ಕ್ರಿಯೇಟ್ ಆಗಬೇಕು. ಸಬ್ಕಾನ್ಷಿಯಸ್ ಮೈಂಡಲ್ಲಿ ಫೀಡ್ ಮಾಡೋದು ಫಸ್ಟ್ ಕೆಲಸ. ಆದರೆ ಆ ಫೀಡ್ ಆಗಿರೋದನ್ನು ಅಲ್ಲೇ ಬಿಟ್ಟು ತಪಸ್ ಮಾಡ್ತಾ ಕೂರೋದಲ್ಲ, ಅಥವಾ ದೇವ್ರ ಹತ್ರ ಎಲ್ಲ ಸಿಕ್ಬಿಡ್ಲಿ ನನಗೆ ಅಂತ ಬೇಡ್ಕೊಳ್ಳೋದು ಅಲ್ಲ. ಪ್ರಾರ್ಥನೆ ಇರಬೇಕು. ಆದರೆ ಪ್ರಾರ್ಥನೆಗಿಂತ ಜಾಸ್ತಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಎಫರ್ಟ್, ಆ್ಯಕ್ಷನ್. ಅದು ಸಿಗೋವರೆಗೂ ನಾನು ಕಾಯ್ತೀನಿ, ನನ್ನ ಪ್ರಯತ್ನಗಳನ್ನು ನಾನು ಮಾಡೇ ಮಾಡ್ತೀನಿ. ಇದು ಲಾ ಆಫ್ ಮ್ಯಾನಿಫೆಸ್ಟೇಷನ್. 99% ಯಾರ್ಯಾರು ಇದನ್ನು ಈ ರೀತಿ ಉದ್ದೇಶವನ್ನು ಇಟ್ಕೊಂಡು ಏನೋ ಒಂದು ಗಳಿಸ್ಕೊಳ್ಳೋಕೆ ಟ್ರೈ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ಮಿರಾಕಲ್ ಆಗಿದೆ ನಮ್ಮ ಲೈಫಲ್ಲಿ ಅಂತ ಹೇಳ್ತಾರೆ. ಆ್ಯಂಡ್ ಮಿರಾಕಲ್ಸ್ ಡೂ ಹ್ಯಾಪನ್. ಆ ಮಿರಾಕಲ್ ಏನಕ್ಕೆ ಅಂತ ಕರಿತೀವಿ ಅಂತಂದರೆ ನಮಗೆ ಅದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಸೈಂಟಿಫಿಕಲಿ ಅನ್ನುವಂತಹ ಲ್ಯಾಂಗ್ವೇಜ್ ಗೊತ್ತಿಲ್ಲ. ಹಾಗಾಗಿ ವಿ ಕಾಲ್ ಇಟ್ ಆ್ಯಸ್ ಮ್ಯಾಜಿಕ್ ಆರ್ ಮಿರಾಕಲ್. ಆ್ಯಂಡ್ ಮಿರಾಕಲ್ಸ್ ಡೂ ಹ್ಯಾಪನ್. ಸೊ ಈ ಒಂದು ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡಿದಿರಾ, ಯಾರ್ಯಾರು ಇದನ್ನು ಒಂದು ಓಪನ್ ಮೈಂಡೆಡ್ಲಿ ಕೇಳಿಸ್ಕೊಳ್ಳೋದನ್ನು ಎಂಜಾಯ್ ಮಾಡಿದ್ರಿ, ಅಥವಾ
ಇದಕ್ಕೆ ಕೌಂಟರ್ ಮಾಡ್ತೀವಿ, ನೋ ದಿಸ್ ಇಸ್ ಅಗೇನ್ಸ್ಟ್ ಸಮಥಿಂಗ್ ಅನ್ನೋದನ್ನ ಕೌಂಟರ್ ಮಾಡೋಕೆ ಇಷ್ಟಪಡ್ತೀರಾ? ಸೊ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ 9 o'clock ಶಾರ್ಪ್. ಲೋಕ ಸಮಸ್ತ ಸುಖಿನೋ ಭವಂತು.